ನಮ್ಮ ಮಾಜಿ ಸದಸ್ಯರಾದ ಬಗ್ಗೆ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಕೆಲವು ಇಲ್ಲದೆ ಸರಿಯಾದ ಆರೋಪಗಳನ್ನು ಮಾಡಿದ್ದಾರೆ. ಅದು ಯಾವ ಸತ್ಯಾಂಶ ಯಾವುದು ಏನು ಅದನ್ನು ತಮ್ಮ ಮುಖಾಂತರವಾಗಿ ತಿಳಿಸಬೇಕನ್ನೋ ಉದ್ದೇಶದಿಂದ ನಾವು ಈ ಪ್ರೆಸ್ ಮೀಟಲ್ಲಿ ಕರೆದಿದ್ದೀವಿ. ಏನಂದರೆ, ಮೊದಲನೆಯದಾಗಿ ಮಾಜಿ ಶಾಸಕರು ಅವರು ಹೇಳಿರೋ ಪ್ರಕಾರ ಯಾವುದೋ ಒಂದು ಇನಾಮತಿ ಜಮೀನಲ್ಲಿ ಅವರು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಯಾವ ದಾಖಲೆ ತಗೊಂಡ್ಬಂದು ತೋರಿಸಿದ್ದಾರೆ. ಅವರು ಆ ಇನಾಮತಿ ಜಮೀನಲ್ಲಿ ಯಾವ ಥರದ ಇನಾಮತಿ ಜಮೀನಲ್ಲಿ ತೊಗೊಂಡಿರೋ ಜಮೀನಲ್ಲಿ ಕೂಡ ಏನಂದರೆ ಅವ್ರು ರಿಜಿಸ್ಟ್ರ್ ಮಾಡ್ಕೊಂಡಿರೋ ಜಮೀನಲ್ಲಿ ಅವರು ಏನಿದೆ ಅದನ್ನು ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಕಟ್ಕೊಂಡಿದ್ದಾರೆ. ಅದು ದೊಡ್ಡ ವಿಷಯ ಅಂತೇನಲ್ಲ. ಇಲ್ಲ 60 ಇದರಲ್ಲಿ KG ಕೋಟೆಯಲ್ಲಿ 60 ಎಕರೆ ಜಮೀನನ್ನು ತೊಗೊಂಡು ಬಂದು ಬೇರೆಯವ್ರಿಗೆಲ್ಲ ಮಾಡಿ, ಬೇರೆ ತಾಲೂಕು ಅವ್ರಿಗೆ ಮಾಡಿ, ಇಂಥದ್ದೆಲ್ಲ ಹಗರಣ ಮಾಡಿರೋದೆಲ್ಲನೂ ಗೊತ್ತಾಗಲ್ಲ ಜನರಿಗೆ. ಇದೇನೆಂದರೆ, ಈಗ ಅದು ಬಂದು ಅವ್ರು ಯಾವುದೋ ಮಾಡಿದ ಸ್ವಂತ ಕರೆಕ್ಟಾಗಿ ಇರೋದನ್ನು ಮಾಡ್ಕೊಂಡಿರೋದನ್ನು ಅದನ್ನು ತೋರಿಸ್ತದೆ ಬಂದು ಅದನ್ನು ಯಾಕೆ ಏನು ಮಾಡಬೇಕಿತ್ತು ಅದು ಮಾಡ್ಬೋದಾಗಿದೆ. ಈಗ 522 ಎಕರೆಗಳ ಜಮೀನನ್ನು ಮಂಜೂರಿ ಮಾಡಿಬಿಟ್ಟಿದ್ದಾರೆ, ಬೇರೆ ಅವ್ರಿಗೆ ಬೇಕಾದವ್ರಿಗೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಮಾಡ್ಕೊಂಡಿರೋದು ಯಾವಾಗ ಅದು ಆಗಿರೋದು, ಮಂಜೂರಾಗೋದು ಯಾವಾಗ, ಯಾವ ಟೈಮಲ್ಲಿ ಅದು ಮಂಜೂರಾಗಿದೆ? ತಹಸೀಲ್ದಾರರು ಸುಜಾತಾ ಮೇಡಮ್ ಅವರಿದ್ದಾಗ, ಇವರು ಶಾಸಕರಿದ್ದಾಗ ಆಗಿರೋದು. ರಾಮಕ್ಕ ಅವರು ಇಲ್ಲಿ ಸೈನ್ ಹಾಕಿದ್ದಾರೆ ಅಂತ ತೋರಿಸ್ತಾ ಇರೋದು. ರಾಮಕ್ಕ ಅವ್ರ ಟೈಮಲ್ಲಿ ಮಂಜೂರಾಗಿಲ್ಲ, ಅದು ಆಗಿರೋದು ಇವರೇ. ಹೋಗಲಿ, ಅದು ಯಾರಿಗಾದ್ರೂ ಆಗಿದೆಯಾ? ಅದನ್ನು ಬಂದು ಅದು ಆಲ್ರೆಡಿ ಈಗ ಕೋರ್ಟಲ್ಲಿದೆ, ಅವ್ರ ಮೇಲೆ ಕೇಸ್ ನಡೀತಾ ಇದೆ. ಕೇಸ್ ನಡೀತಾ ಇರೋದ್ರಿಂದ ಅದನ್ನು ಇಲ್ಲಿ ತರುವಂಥ ನೆಸಿಟಿನೇ ಇಲ್ಲ. ಅದು ಆ ಥರ ಇದ್ದಾಗ ಇವರು 7 ವರ್ಷದಿಂದ ಯಾಕೆ ಅದನ್ನು ಮಾಡ್ಕೋಬೋದಾಗಿತ್ತು? ಈಗ 8 ವರ್ಷ ಆಗ್ತಾ ಇರೋದು. ಶಾಸ್ತ್ರ ಅದನ್ನು ತೆಗೆದು ಮಾಡ್ಬೋದಾಗಿತ್ತಲ್ಲ. 8 ವರ್ಷದಿಂದ ನಾವು ಈ ಥರ ಮಾಡಿದ್ದೀವಿ, ಈ ಥರ ಆಗಿದೆ ಅಂತ ಇದರಲ್ಲಿ ಹೇಳಿ ಮಾಡ್ಬೋದಾಗಿತ್ತು. ಅದೇ ಈಗ DCC ಬ್ಯಾಂಕಲ್ಲಿ 100 ಕೋಟಿ ಹಗರಣ ಆಗಿದೆ. ಆ 100 ಕೋಟಿ ಹಗರಣವನ್ನು ಮುಚ್ಚಿಟ್ಬಿಟ್ಟು ಈಗ 30 ಕೇಸ್ ಆಗಿದೆ DCC ಬ್ಯಾಂಕಲ್ಲಿ. ಇನ್ನೂ ಡೈರೆಕ್ಟರ್ ಆಗಿದ್ದರು, ಇದನ್ನು ಪ್ರೆಸಿಡೆಂಟ್ ಆಗಿದ್ದ, ಆವಾಗ ಅದೆಲ್ಲ ಇಲ್ಲ ಇತ್ತು. ಈಗ ಅವರು ಇದರಲ್ಲಿ ಎಷ್ಟೋ ಜನ 3-4 ಜನ ಪ್ರಾಣ ತೆಗೆದುಕೊಂಡ್ರು. ಗೌನ್ಪಲ್ಲಿನಲ್ಲಿ ಒಬ್ಬ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿ ಒಬ್ಬ ಸೆಕ್ರೆಟರಿ ಈ ಕೇಸಲ್ಲೇ ಹೋಗ್ಬಿಟ್ಟಿದ ನೇಣು ಹಾಕ್ಕೊಂಡು ಸತ್ತಾಗ್ತದೆ. ಇಷ್ಟೆಲ್ಲ ಹಗರಣಗಳಿದೆ. ಇದನ್ನೆಲ್ಲ ಮುಚ್ಚಿಟ್ಬಿಟ್ಟಿದ್ದೆ. ಯಾವುದನ್ನೋ ಇಲ್ಲದೇ ಸಂದೇ ಇರೋದನ್ನು ತೊಗೊಂಡು ಬಂದು ಇಲ್ಲಿ ತೋರಿಸೋದಂಥ ನೆಸಿಟಿ ಏನು ಇರಲಿಲ್ಲ. ಆಮೇಲೆ ಈಗ ನಾವು 18 ಕೋಟಿ ಆಗಿಬಿಟ್ಟಿದ್ದೆ ಸಂಪಂಗಿಯವರು ಸ್ಮಶಾನಗಳಿಗಂತ ತಂದಿದ್ರು. ಆ ಸ್ಮಶಾನದಲ್ಲಿ ಅದನ್ನು ತೊಗೊಂಡು ಬಂದು 33 ಸ್ಮಶಾನಗಳಿಗೆ ಒಂದೊಂದು ಬಿಲ್ ಆಗಿತ್ತು. ಅಂತ ಆಗಿರೋ ಬಿಲ್ಲುಗಳು ಕೂಡ ಅದನ್ನು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ತೊಗೊಂಡು ಬಂದು ಫಿಲ್ಟರ್ಗಳಿಗೆ ಹಾಕಿದ್ರು. ಅದು ಹಾಕಿದ್ದು ಯಾರು? SC/STಗೆ ಬಂದಿರೋ ಅನುದಾನ SC/STಗೆ. ಅಂಥದ್ರಲ್ಲಿ ಕೂಡ ಅವ್ರು ಅದನ್ನು ನಿಲ್ಲಿಸ್ಬಿಟ್ಟು ಅದಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಬಂದು ಫಿಲ್ಟರ್ಗಳಿಗೆ ಐಮಾಸ್ ಲೇಟ್ ಅಂತ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಯಾವಾಗ SC/ST ಏನು ಅನುದಾನ ಇದೆಯೋ ಅದು ಅಲ್ಲಿಗೆ ಹೋಗ್ಬೇಕು. ಈಗ ಯಾವುದು ನಾವು ಯಾವ ಇಲಾಖೆಯಿಂದ ದುಡ್ಡಂದರೆ ತೆಗೆದಿರೋದು SC/STದು. ಸೋಷಿಯಲ್ ವೆಲ್ಫೇರಿಂದ ಬಂದ ಮೇಲೆ ಸೋಷಿಯಲ್ ವೆಲ್ಫೇರ್ಗೆ ಹೋಗಬೇಕದು. ಸೋಷಿಯಲ್ ವೆಲ್ಫೇರ್ ಬಿಟ್ಟು ಬೇರೆ ಕಡೆ ನಾವು ಅದು ಮಾಡೋಂಗಿಲ್ಲ. ಇವಾಗ ನೋಡಿದರೆ ಎಷ್ಟು ಆಗಿದೆ. ಈಗ ಮೊನ್ನೆ ವೆಂಕಟೇಶ್ವರದಲ್ಲಿ CC ರೋಡ್ ಹಾಕಿದ್ದಾರೆ. CC ರೋಡ್ ಹಾಕಿರೋದು ಆ್ಯಕ್ಚುಲಾಗಿ ಅದು ಬಂದು ಕೂಡ ಸೋಷಿಯಲ್ ವೆಲ್ಫೇರ್ದೆ. ಅಲ್ಲಿ ಯಾವ ಥರದ ಒಂದು ಮನೆ ಕೂಡ ಎಲ್ಲಿ ನಾವು ಯಾರಿಗೂ ಕಾಣಿಸಿಲ್ಲ. ನೀವು ನೋಡಿದರೆ ಅಲ್ಲಿಗೆ ಹೋಗಿ ಮಾಧ್ಯಮದಲ್ಲೆಲ್ಲನೂ ಇದೆಯಾ ಇಲ್ವಾ ನಿಮಗೂ ಗೊತ್ತಿದೆ. ಅಂಥದ್ದೆಲ್ಲ ಹಗರಣ ಮಾಡ್ತಾ ಇರ್ಬೋದು, ಇದೆಲ್ಲ ಮಾಡ್ಬೋದು. ಅದನ್ನು ಯಾರು ಕೇಳಬಾರ್ದು. ಅವ್ರು ಏನು ಮಾಡಿದ್ರೇನೋ ಅದನ್ನು ಕೇಳದೇ ಇದ್ದರೆ ಸರಿ, ಯಾರು ಏನಿಲ್ಲ, ಯಾಕೆ ತಪ್ಪಿಲ್ಲ. ಈಗ ಅದು ಕರೆಕ್ಟಾಗಿದ್ದು ಎಲ್ಲ ಇದ್ದು. ಈಗ ಭಕ್ತವತ್ಸಲಂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಭಕ್ತವತ್ಸಲಂ ಇದ್ದಾಗ ಇವರು ಜಮೀನಲ್ಲಿ ಹಗರಣ ಮಾಡಿದ್ದಾರೆ ಅಂದ್ಬಿಟ್ಟಿದ್ದೆ. ಅವ್ರ ಮೇಲೆ ಕೇಸ್ ಹಾಕಿದ್ರು, ರಾಮಕ್ಕ ಅವ್ರ ಮೇಲೆ. ಏನಾಯ್ತು ಆ ಕೇಸು? ಅವ್ರದೇ ಕೇಸ್ ಆಯಿತು. ಅದು ಕರೆಕ್ಟಾಗಿದೆ ಅಂತ ಅವರೇ 1.5 ಎಕರೆ ಸಂಪಂಗಿ ಅವ್ರು ಬಿಟ್ಬಿಟ್ಟಿದ್ರು. ಅದನ್ನು 1 ಎಕರೆ ಮೇಲೆ ಅವ್ರು ಹಾಕ್ಕೊಂಡು ಅದು 1.5 ಎಕರೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಕೇಸಲ್ಲಿ ಹಾಕೋಸಿ 2 ವರ್ಷ ಅವ್ರಿಗೆ ಬಂತು. ಆ ಥರ ಏನಂದರೆ ಅವರೇನು ಯಾವುದನ್ನು ಕಬ್ಜಾ ಮಾಡೋಕ್ಕಾಗಿ ಬೇರೆಯವ್ರ ಥರ ಇದು ಮಾಡೋಕ್ಕಾಗಿ ಬಂದಿಲ್ಲ. ಈಗ ಇನ್ನೂ ಬೇರೆ ಇವ್ರು ಬೇಕಾದ 500 ಎಕರೆ ಮಾಡ್ಬೋದು, ಬೇರೆಯವ್ರಿಗೆ 600 ಎಕರೆ ಮಾಡ್ಬೋದು, ಇನ್ನೊಬ್ಬರಿಗೆ 60 ಎಕರೆ ಮಾಡ್ಬೋದು. ಇವೆಲ್ಲ ಮಾಡ್ತಾ ಇರೋದು ಇದೇ. ಈಗ ಇಟ್ಕೊಂಡು ಈ ಥರ ಎಲ್ಲ ಮಾಡೋರಿಗೆ ಇಟ್ಕೊಂಡು ಅವ್ರು ಬೇಕು ಅಂತ ಇನ್ನೊಬ್ಬರ ಮೇಲೆ ಗುಬೆ ಕೂರಿಸೋದು ಇವೆಲ್ಲ ಏನು ಸರಿಯಲ್ಲ. ಈಗ ಏನು ಹೇಳಿದ್ರು, ಪೆನ್ಷನ್ ತಪ್ಪಾಗಿದೆ. ಆ ಪೆನ್ಷನ್ ಯಾಕೆ ಪೆನ್ಷನ್ ಯಾಕೆ ಅದಲ್ಲದೆ ಇಷ್ಟು ರೇಷನ್ ಕಾರ್ಡು, ಅಷ್ಟು ರೇಷನ್ ಕಾರ್ಡ್ 4,000 ರೇಷನ್ ಕಾರ್ಡ್. ಒಂದು ರೇಷನ್ ಕಾರ್ಡ್ ಹೋದರೆ ಹೆಚ್ಚು ಕಡಿಮೆ 20,000 ಜನಕ್ಕೆ ತೊಂದರೆ ಆಗಿದೆ. ಅದನ್ನು ಕೇಳಬಾರ್ದ?
ಅದರಲ್ಲಿ ಕೇಳೋದೇನೋ ತಪ್ಪಿದೆಯಾ? ಅದು ಸರಿ ಮಾಡ್ಬೋದಾಗಿತ್ತು. ಅವ್ರು ಹೇಳೋದೇನೋ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಕೇಂದ್ರ ಸರ್ಕಾರ ಏನಾದರೂ ಬಂದು ಇದು ಮಾಡುತ್ತಾ? ರೇಷನ್ ಕಾರ್ಡ್ ಕೊಡೋದು ಯಾರು? ಇವರು ರೇಷನ್ ಕಾರ್ಡ್ ಅಪ್ಲೈ ಮಾಡೋದು ಇಂಥದ್ದೆಲ್ಲ ಇರುವಾಗ, ಪೆನ್ಷನ್ಗಳು ಇವೆಲ್ಲ ಇದ್ದಾಗ ಅವೆಲ್ಲನೂ ನಾವು ಬಯಲಿಗೆ ತಂದು ಈ ಥರ ತಪ್ಪು ಮಾಡ್ತಾಯಿದ್ರೆ ಅದನ್ನು ಏನು ಮಾಡಬೇಕು, ಸರಿ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪಿದೆಯಾ? ನೀವು ಹೇಳಿ, ಆ ಥರ ಮಾಡ್ಬೋದಾ? ಅದನ್ನು ಹೇಳಿದ್ದಕ್ಕೆ ಇವರು ದೊಡ್ಡದಾಗಿ ಮೇಲೆ ಪ್ರಚಾರ ಮಾಡಿ ಪ್ರಚಾರ ಮಾಡೋದೇನಂತ ಸರಿಯಾದ ಪದ್ಧತಿ ಅಲ್ಲ. ಇರಲಿ, ಮಾಡಿದರೆ ಈಗ 500 ಎಕರೆ ಮಾಡಿದರೆ ಅವರು ಲೋಕಾಯುಕ್ತಾಗ ಹಾಕಿದ್ದಾರೆ, ಕೇಸಲ್ಲಿ ನಡೀತಾ ಇದೆ. ಅವ್ರ ಮೇಲೆ ಬಂದರೆ ಅವ್ರ ಮೇಲೆ ಬರುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರು ಬರುತ್ತೆ, ತಪ್ಪೇನಿಲ್ಲ. ಈಗ ಈಗ ಅವ್ರು ಯಾವುದೋ 1 ಎಕರೆ ಚಿನ್ನ ಏನೋ ಇನಾಮತಿ ಜಮೀನನ್ನು ಏನೋ ಮಾಡಿಬಿಟ್ಟಿದ್ದಾರೆ ಅದು ಮಾಡಿದರೆ ಬರುತ್ತೆ. ಹಾಕ್ಕೊಳ್ಳಿ, ಕೇಸ್ ಹಾಕಿ, ಯಾರು ಬೇಡ ಅಂತಾರೆ? ತಪ್ಪು ಮಾಡಿರೋರಿಗೆ ಏನಾದರೂ ಆಗಲಿ ಶಿಕ್ಷೆ ಆಗಲೇಬೇಕು. ಯಾರಾದರೂ ಆಗಲಿ, ಶಾಸಕರಾಗಲಿ ಇಲ್ಲ ಮಾಜಿ ಶಾಸಕರಾಗಲಿ, ಒಬ್ಬ ಮೆಂಬರ್ ಆಗಲಿ, ಯಾರಾದರೂ ಆಗಲಿ ತಪ್ಪೇನೆ. ಅಂಥದ್ರಲ್ಲಿ ಇಲ್ಲದೇ ಎಲ್ಲ ಸದ್ಯ ಮಾಡಿ ಇಷ್ಟೇ ಯಾಕೆ ಏನು ಮಾಡ್ತಾಯಿದ್ರು? 8 ವರ್ಷದಿಂದ ಯಾಕೆ ಮಾಡಬಾರ್ದಾಗಿತ್ತು? 525 ಎಕರೆ ಇತ್ತಲ್ಲ, ಅವ್ರವ್ರಿಗೆ ಹಂಚ್ಕೊಂಡಿದ್ದೀರಿ ಅಂತ ಯಾರು ಹಂಚಿದ್ದಾರೆ? ಆ ಥರ ಇದೆ. ಇರೋದನ್ನು ಏನಿದೆಯೋ ಅದನ್ನು ಕರೆಕ್ಟಾಗಿ ಮಾಡಿದರೆ ತಪ್ಪೇನಿಲ್ಲ. ಈಗ ಅವರೇನು ಬೇರೆ ಥರ ಹೇಳಿಲ್ಲ, ಹೇಳಿರೋದೇನು ಪೆನ್ಷನ್ಗೆ ಈ ಥರ ಆಗಿದೆ, ಈ ಥರ ಹೆಚ್ಚು ಕಡಿಮೆ ಆಗಿದೆ, ರೇಷನ್ ಕಾರ್ಡ್ ಆಗಿದೆ, ಅದನ್ನು ಸರಿ ಮಾಡಿ ಅಂತ ಹೇಳಿದ್ದಾರೆ. ಸರಿ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ. ಸರಿ ಮಾಡದೇ ಇದ್ದರೆ ಅದು ನಿಮ್ಗೆ ತಪ್ಪಾಗುತ್ತೆ. ಸರ್ಕಾರ ನಿಮ್ದಿದೆ, ನೀವು ಶಾಸಕರು ಮಾಡ್ಬೋದಾಗಿತ್ತು, ಜನ ಕೇಳ್ಬೋದಾಗಿತ್ತು. ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ, ಯಾಕೇನು ಏನು ಮಾಡೋದು ಅಂತ. ಈಗ ಅದೇ ರೀತಿ ಇಟ್ಕೊಂಡು ಮಾಡಿರೋದನ್ನು ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸಿ ಈ ಥರ ಮಾಡೋದು ಅದು ಸರಿಯಲ್ಲ. ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ KGF ಗ್ರಾಮಾಂತರದ ಎಲ್ಲ ನಮ್ಮ ಪದಾಧಿಕಾರಿಗಳ ಒಂದು ಸುದ್ದಿಗೋಷ್ಠಿ ಕೊಟ್ಟಿದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ನಮ್ಮ ಹಿತೈಷಿಗಳು ನಮ್ಮ ಪಕ್ಷದಿಂದ ಹೋಗಿರ್ತಕ್ಕಂಥ ಒಂದಷ್ಟು ಈಗಿನ ಕಾಂಗ್ರೆಸ್ ಇರ್ತಕ್ಕಂಥ ನಾಯಕರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಒಂದಷ್ಟು ವಿಷಯಗಳ ಬಗ್ಗೆ ಅವರು ಏನನ್ನೇ ಆರೋಪ ಮಾಡಿದ್ರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ಸ್ಪಷ್ಟನೆ ಕೊಡೋದಕ್ಕೆ ಇವತ್ತು ನಮ್ಮ ಸುದ್ದಿಗೋಷ್ಠಿ ಕರೆದಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಏನು 524 ಎಕರೆ ಏನು ಶಾಸಕರು ರಾಮಪ್ಪ ಇದ್ದಾಗ ಇದು ದರ್ಖಾಸ್ ಕಮಿಟಿಯಲ್ಲಿ 524 ಎಕರೆಯನ್ನು ಮಂಜೂರು ಮಾಡಿದ್ದಾರೆ ಅಕ್ರಮವಾಗಿ ಅಂತ ಹೇಳ್ತಾರೆ. ನಿಮ್ಗೆ ಆಲ್ರೆಡಿ ನಿನ್ನೆ ನಮ್ಮ ಮಾಜಿ ಶಾಸಕರು ಸ್ಪಷ್ಟನೆ ಕೊಡ್ತಾರೆ, ಯಾವುದೇ ರೀತಿಯಲ್ಲಿ ನಮ್ಮ ತಾಯಿ ಅವಧಿಯಲ್ಲಿ 1 ಎಕರೆ ಕೂಡ ನಾವು ಯಾರು ಕೂಡ ಮಂಜೂರು ಮಾಡಿಲ್ಲ ಅದನ್ನು ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. 524 ಎಕರೆಯಲ್ಲಿ ಯಾವುದೇ ಅಕ್ರಮವಾಗಿದ್ರು ಕೂಡ ಅದನ್ನು ವಾಪಸ್ ಪಡಿಬೇಕು ಈ ಶಾಸಕರಿಗೆ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ 524 ಎಕರೆಯಲ್ಲಿ ಏನೇ ನಮ್ಮ ನೀನೊಬ್ಬರು ವೆಂಕಟೇಶ್ವರಪತಿ ಅಂತೇಳಿ ಆರೋಪ ಮಾಡ್ತಾರೆ. ನಾನು ಒಂದು ಕಮಿಟಿಯಾಗಿ ಮೆಂಬರ್ ಆಗಿದೆ, ನೀನೊಬ್ಬ ಕಮಿಟಿಯಲ್ಲಿ ಮೆಂಬರ್ ಸ್ವಾಮಿ, ನೀನು ಆ ಕಮಿಟಿಯಲ್ಲಿ ಹೋಗಿ ಆ ಸಭೆಯಲ್ಲಿ ಭಾಗವಹಿಸಿರ್ತೀಯಾ, ಆ ಸಭೆಯಲ್ಲಿ ಏನೇ ಒಂದಿದ್ರು ಕೂಡ ಮಾತಾಡೋಕ್ಕೆ ನಿಮ್ಗೆ ಅವಕಾಶ ಇದೆ, ನೀವು ಮಾತಾಡಬೇಕಾಗಿತ್ತು. ಅವತ್ತೇ ನೀವು ಕಳಿಸ್ಬೇಕಾಗಿತ್ತು, ಈ ರೀತಿ ಅಕ್ರಮ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳಬೇಕಾಗಿತ್ತು. ಅವತ್ತು ಸುಮ್ಮನೆ ಇದ್ದು 8 ವರ್ಷದ ಆದ ನಂತರ ವೆಂಕಟೇಶ್ವರಪತಿ ಅವರಿಗೆ ಅದ್ರ ಬಗ್ಗೆ ಆರೋಪ ಮಾಡ್ದ. ನಮ್ಗೆ ನಾವು ಕೂಡ ಆರೋಪ ಮಾಡ್ತಾ ಇದ್ದೀವಿ, ವೆಂಕಟೇಶ್ವರಪತಿ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅಧಿಕಾರಿಗಳು ಅವರೇ ಸರ್ಕಾರದ ಅಧಿಕಾರಿಗಳಿದೆ, ನೀವು ಕೂಡ ಶಾಮೀಲಾಗಿ ನೀವು ಕೂಡ ನಮ್ಮ ರಾಮಪ್ಪನವರ ಸಹಿಯನ್ನು ನಕಲಿ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಆರೋಪ ಇದೆ, ಗಂಭೀರವಾದ ಆರೋಪ ಮಾಡ್ತಾ ಇದ್ವಿ. ನಿಮ್ಮ ಮೇಲೆ ನಮ್ಗೆ ಡೌಟ್ ಇದೆ. ಯಾಕಂದ್ರೆ 520 ಎಕರೆಯಲ್ಲಿ ಕೂಡ ನೀವು ಶಾಮೀಲಾಗಿದ್ದೀರ ಅಂತ ಹೇಳ್ಬಿಟ್ಟು ಅಧಿಕಾರಿ ಜೊತೆಗೆ ಅಂತೇಳಿ ನಮಗೆಲ್ಲ BJP ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಒಂದು ಅನುಮಾನ ಇದೆ. ಇವತ್ತು ನೀವೇನು ಈ ರೀತಿ ಆರೋಪ ಮಾಡಬೇಕಂದ್ರೆ ದಾಖಲೆ ಇಟ್ಕೊಂಡು ಮಾಡಬೇಕು. ಆ ದಾಖಲೆಯಲ್ಲಿ ಎಲ್ಲ ಬರ್ದಿರ್ತಕ್ಕಂಥದ್ದು ನೀವು ನೋಡಿರ್ಬೋದು, ಮಾಧ್ಯಮದವ್ರಿಗೆಲ್ಲ ಗೊತ್ತಿರ್ಬೋದು. ಲೋಕಾಯುಕ್ತದಲ್ಲಿ ಆಲ್ರೆಡಿ ಪ್ರಕರಣ ನಡೀತಾ ಇದೆ. ಆ ಲೋಕಾಯುಕ್ತ ಇದ್ದಾಗ ಇದ್ರ ಬಗ್ಗೆ ನಾವು ಯಾರು ಕೂಡ ಮಾತನಾಡಬಾರ್ದಾಗಿತ್ತು, ಆದ್ರೂ ಕೂಡ ಅವ್ರು ಮಾತನಾಡಿದ್ದಾರೆ, ಅದು ಸ್ಪಷ್ಟನೆ ಕೊಡ್ತಾ ಇದ್ವಿ. ಲೋಕಾಯುಕ್ತ ಅಧಿಕಾರಿಗಳು ನಮ್ಮ ರಾಮಪ್ಪನವರು ಶಾಸಕರಾಗಿರ್ತಕ್ಕಂಥ ಅವಧಿಯೆಲ್ಲ ಅವ್ರನ್ನ ಕರೆದು ಲೋಕಾಯುಕ್ತದಲ್ಲಿ ತನಿಖೆ ಮಾಡ್ತಾರೆ, ಅವ್ರನ್ನ ಸ್ಪಷ್ಟನೆ ಕೊಡ್ತಾರೆ. ಅವ್ರು ಹೇಳ್ತಾರೆ ಯಾವುದೇ ರೀತಿ ನನಗೂ 524 ಎಕರೆ ಸಂಬಂಧ ಇಲ್ಲ, ನಂದು ಸಹಿ ಅಲ್ಲ ಅಂತೇಳಿ ಹೇಳಿದರೆ. ಅದಾದ ನಂತರ ಒಂದು 15 ಜನ ಅಧಿಕಾರಿಗಳು ಇದ್ರ ಬಗ್ಗೆ ನಕಲಿ ಮಾಡಿದಂತ ತನಿಖೆ ಆಗ್ತದೆ, ಅವ್ರಿಗೆ ಶಿಕ್ಷೆ ಆಗುತ್ತೆ, ಅದನ್ನು ಕಾನೂನು ಮಾಡ್ತಾರೆ. ಅದನ್ನು ಮಾತನಾಡಬಾರ್ದಾಗಿತ್ತು, ಅವ್ರು ಮಾತನಾಡಿದ್ದಾರೆ. ಇನ್ನೊಂದು ವಿಷಯ, 60 ಎಕರೆ ನಮ್ಮ ಮಾಜಿ ಶಾಸಕರು ಮಾಧ್ಯಮದನ್ನೆಲ್ಲ ಕರ್ಕೊಂಡು ಎಲ್ಲ ಇರ್ತಕ್ಕಂಥ ಸಾಕ್ಷಿ ನೀವಿದ್ದೀರಾ, ಕರ್ಕೊಂಡೋಗಿ ಅಲ್ಲೇ ಜಾಗದಲ್ಲಿ ಏನು 60 ಎಕರೆ ಜಾಗವನ್ನು ಯಾರಿಗೆ ಮಂಜೂರು ಮಾಡಿದ್ರೆ ಇದು ದಾಖಲೆ ಇಟ್ಕೊಂಡು ಮಾತನಾಡೋದು. ಯಾರು ಸ್ವಾಮಿ? ಶ್ರೀನಿವಾಸಪುರದವರು. ಇಲ್ಲಿಂದ 30-40 ಕಿಲೋಮೀಟರ್ ಇರ್ತಕ್ಕಂಥ ಶ್ರೀನಿವಾಸ ತಾಲೂಕಿಗೆ ಮಂಜೂರು ಮಾಡಿದ. 98-99 ಮಾಡಿದಂತೆ 98-99 ಇಷ್ಟು ವರ್ಷ ಬೇಕಾಗಿತ್ತಾ ಸಾಗುವಳಿ ಅದನ್ನು ಪಾನಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ನಾನು ಕ್ವಶನ್ ಮಾಡ್ತಾ ಇದ್ದೆ. ಇಷ್ಟು ವರ್ಷ ಬೇಕಾಗಿತ್ತಾ ನಿಮ್ ಪಾನಿ ಮಾಡೋದಕ್ಕೆ? ಯಾಕೆ 98-99 2000 ಅವತ್ತೇ ಮಾಡ್ಕೋಬೋದಾಗಿತ್ತಲ್ವಾ ಅವರ ಹೆಸರಿಗೆ ಪಾನಿನ? 60 ಎಕರೆಯನ್ನು ಅಕ್ರಮವಾಗಿ ಮಾಡಿದ್ದಾರೆ. ಅಧಿಕಾರಿಗಳು ಮಾಡಿದಾರೋ ಶಾಸಕರು ಮಾಡಿದ ನಮ್ಗೆ ಗೊತ್ತಿಲ್ಲ, ತನಿಖೆ ಆಗ್ಬೇಕು. ಆ 60 ಎಕರೆ
ಬೇರೆ ತಾಲೂಕು ಅವ್ರಿಗೆ ಏನು ಮಂಜೂರಾಗಿದೆ ಅದನ್ನು ವಾಪಸ್ ಕೊಡೋರು. ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮಾಡಿ ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ನಿಮ್ಮ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಮಂಜೂರು ಮಾಡಿ, ಅಥವಾ ಬಿಜೆಪಿ ಕಾರ್ಯಕರ್ತರಿಗೆ ಮಾಡಿ. ಇಲ್ಲ ಸಾರ್ವಜನಿಕರು ಬಡವರು ಯಾರೂ ಇಲ್ಲ, ಇವತ್ತು ಜಮೀನು ಇರ್ತಕ್ಕಂಥ ಗುರುಸಿ ಅವ್ರಿಗೆ 60 ಎಕರೆ ಕೊಡಿ, ನಾವು ನಿಮಗೆ ಸ್ವಾಗತ ಮಾಡ್ತೀವಿ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಶಾಸಕರಿಗೆ ಅಂತೇಳಿ ನಾನು ಸ್ಪಷ್ಟನೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಇಡೀ KJP ವಿಧಾನಸಭಾ ಕ್ಷೇತ್ರದಲ್ಲಿ ಮಾಧ್ಯಮದಲ್ಲಿ KJPನಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಏನು ಅಂತಂದ್ರೆ KJP ತಾಲೂಕಿನಲ್ಲಿ 4,000 ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 14,500 ಜನಕ್ಕೆ ಪೆನ್ಷನ್ ಏನು ಬರ್ತಾ ಇತ್ತು ಬಡವರಿಗೆ ಅದನ್ನು ಕಡಿತ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ದಾಖಲೆ ಸಮಾಜ ತಗೊಬಂದು ನಿಮಗೆ ಸ್ಪಷ್ಟನೆ ಮಾಡೋ ಒಂದಷ್ಟು ನೇಮ್ಸ್ ಕೂಡ ನಿಮ್ಮ ಮುಂದೆ ಅವತ್ತು ನಮ್ಮ ಮಾಜಿ ಶಾಸಕರು ಸ್ಪಷ್ಟನೆ ಕೊಡ್ತಾರೆ. 14,500 ಜನ ನೀವು ಅಲ್ಲಿಗೆ ಹೋಗಿ ಸ್ವಾಮಿ, ಯಾಕಂತಂದ್ರೆ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಂಡು ಮಾಧ್ಯಮದವ್ರಿಗೆ ಒಂದು ವಿನಂತಿ ಮಾಡ್ತೀನಿ, ಅಲ್ಲಿಗೆ ಹೋಗಿ ಕೇಳಿ. ಯಾಕಂತಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಇವತ್ತು 3-4 ತಿಂಗಳಿಂದ ಬರ್ತಾ ಇಲ್ಲ. ರೇಷನ್ ಕಾರ್ಡು ನನ್ನ ಗ್ರಾಮದಲ್ಲಿ ಕೂಡ ಸುಮಾರು 10 ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ. ಅದು 4 ವರ್ಷದ ಈ ಸಮಸ್ಯೆ ಇದೆ. ಹೋದ್ರೂ ಕೂಡ ಇನ್ನೂ ಸರ್ಕಾರ ಬಿಟ್ಟಿಲ್ಲ, ಹೊಸ ಕಾರ್ಡ್ ಮಾಡಿ ಕೊಡಿಸಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ. ನನ್ನೆ ನಮ್ಮ ದುರ್ಗನ ನಮ್ಮ ಪಕ್ಷದ ಹಿತೈಷಿಲ್ ಅವರು ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ. ನನ್ನ ಆರೋಪ ಮಾಡ್ತಾರೆ ಶಾಸಕರಿಗೂ ರೇಷನ್ ಕಾರ್ಡ್ಗೂ ಪೆನ್ಷನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಈ ಕ್ಷೇತ್ರದ ಒಬ್ಬ ಶಾಸಕರು 2 ಲಕ್ಷ ಜನಕ್ಕೂ ಕೂಡ ಒಬ್ಬ ಶಾಸಕರಾಗಿದ್ದಾರೆ. ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಬೇಕು, ಜನರಿಗೆ ಅದನ್ನು ಪರಿಹಾರ ಮಾಡುವಂಥ ಕೆಲಸ ನೀವು ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ. ನಿಮ್ಮ ಮುಂದೆನೇ ಹಲವಾರು ಜನ ನಮ್ಮ KJPನಲ್ಲಿ ಇರ್ತಕ್ಕಂಥ ತಾಯಂದರು ಬಂದು ನಿಮ್ಮ ಮುಂದೆ ನಿಮ್ಮ ನೋವನ್ನು ಅವ್ರು ವ್ಯಕ್ತಪಡಿಸ್ತಾರೆ. ನೀವು ಹೇಳ್ತಾರೆ ಅದು ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ. 32 ಅದಕ್ಕಿಂತ ಆದಾಯ ಹೆಚ್ಚಿದ್ರೆ ಯಾರು ಕೂಡ ಕೊಡೋದು ಅಂತ ಹೇಳ್ತಾರೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ NRGಯಲ್ಲಿ ಇವತ್ತು ದಿನಕ್ಕೆ 380 ರೂಪಾಯಿ ಕೂಲಿ ಕೊಡ್ತಾರೆ. 380 ರೂಪಾಯಿ ಕೂಲಿ ಕೊಟ್ಟರೆ ವರ್ಷಕ್ಕೆ ಎಷ್ಟಾಯ್ತು ಅಂತ ಆಲೋಚನೆ ಮಾಡಿ. ಯಾಕೆ ಸ್ವಾಮಿ ಆದಾಯ ಹೆಚ್ಚು ಮಾಡಬಾರ್ದು? 1,20,000, 2 ಲಕ್ಷ, 3 ಲಕ್ಷ ಬೇರೆ ಬೇರೆ ರಾಜ್ಯದಲ್ಲಿ ಹೋಗ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಇದನ್ನು ಕಡಿತ ಮಾಡೋದು ನಾನು ಕ್ವಶನ್ ಮಾಡ್ತೇನೆ. ಈ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ನಿಮಗೆಲ್ಲ ಗೊತ್ತಿರಬಾರು ಕೊಟ್ಟಿರ್ತಕ್ಕಂಥ 5 ಯೋಜನೆಗಳನ್ನು ರದ್ದು ಮಾಡ್ತಾರೆ. ಯಾಕಂತಂದ್ರೆ ರಾಜ್ಯದ ಖಜಾನೆಯಲ್ಲಿ ದುಡ್ಡಿಲ್ಲ, ಜನರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಅವ್ರು ಕೊಡುವಂಥ ಮಾತನ್ನ ನೆರವೇರಿಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದೊಂದೇ ಅವರು ಕಡಿತ ಮಾಡ್ತಾ ಬರ್ತಾ ಇದ್ದಾರೆ. ಜನಕ್ಕೂ ಗೊತ್ತಾಗಿದೆ. ಕೇವಲ ಇನ್ನು 1.5 ವರ್ಷದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಆ 14,500 ಜನ ಯಾರೋ ಶ್ರೀಮಂತರಿಗೋ ಅಥವಾ ಯಾರೋ ದುಡ್ಡು ಹೋಗ್ತಾ ಇಲ್ಲ, ಬಡವರು ಹೋಗ್ತಾರೆ. ಆ ದುಡ್ಡಿಂದ ತಿಂಗಳು ಬಂದರೆ ಔಷಧಿ ತಗೊಳಕ್ಕೋ ಮಾತು ತಗೊಳಕ್ಕೋ ದುಡ್ಡಿಲ್ಲ ಅಂತೇಳಿ ಕಾದ್ಕೊಂತಿದ್ರು. ಇವತ್ತು ನೋಡ್ಬೋದು ತಾಲೂಕು ಆಫೀಸ್ ಅಥವಾ ನಾಡಕಟ್ಟೆ ಮುಂದೆ 60 ವರ್ಷ 70 ವರ್ಷ ವೃದ್ಧರೋಗಿ ಬೇಡ್ಕೊತಾ ಇದ್ದಾರೆ ದಾಖಲೆಗಳು ತಗೊಂಡು ಹೋಗ್ತಾರೆ. ಇವೆಲ್ಲ ಯಾರು ಮಾಡಿದ್ದು? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಯಾರು? ಶಾಸಕ ಸಂಬಂಧಪಟ್ಟಿದ್ದ ಸರ್ಕಾರ ಅಲ್ವಾ? ಆ ಶಾಸಕರು ಮಾಡಬೇಕಾಗಿತ್ತು. ಅದನ್ನು ನಮ್ಮ ಮಾಜಿ ಶಾಸಕರು ದಾಖಲೆ ಸಮೇತ ಇಟ್ಕೊಂಡು ಬಂದು ನಿಮ್ಮ ಹತ್ರ ಸುದ್ದಿಗೋಷ್ಠಿ ಮಾಡಿದರೆ ಶಾಸಕರ ಮೇಲೆ ಒಂದಲ್ಲ ಆರೋಪ ಮಾಡ್ತಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ನ್ಯಾಯ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಒಳಪಡಿಸೋದಕ್ಕೆ ರೆಡಿ ಇದ್ದಾರೆ. ನಾನು ಕೂಡ ಅಷ್ಟೇ, ನಾನು ತಪ್ಪು ಮಾಡಿದ್ರೆ ನಾನು ಜಮೀನು ಕಿತ್ಕೊಂಡ್ಲೆ ನಾನು ತಗೊಳ್ಳಿ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ತೋಟಿ ನಾಮತೆ ಅಂತ ಹೇಳಿದ್ದಾರೆ. ಪಾಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾತನಾಡಕ್ಕೆ ಏನು ವಿಷಯ ಸಿಗ್ತಾ ಇಲ್ಲ. ಸ್ವಾಮಿ ಅಲ್ಲಿಗೆ ಭೇಟಿ ಕೊಡಿ, ಸ್ವಲ್ಪ ಅಲ್ಲಿ ರಸ್ತೆಗಳು ನೋಡಿ, ಎಲ್ಲ ಗುಣಿಗಳು ಬಿದ್ದೋಗಿದೆ, ರೋಡ್ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ಕುಡಿಯೋಕ್ಕೆ ಏನಿವತ್ತು ನೀವು ಹಳ್ಳಿಗಳಲ್ಲಿ ಏನು ಇವತ್ತು ಫಿಲ್ಟರ್ಗಳು ಮಾಡ್ತಾ ಇದ್ರು, ಅವೆಲ್ಲ ಸುಮಾರು ಹಳ್ಳಿಗಳು ಕೆಲಸ ಮಾಡ್ತಾ ಇಲ್ಲ. ಅವು ಸರಿಪಡಿಸಿ ಫಸ್ಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಅಲ್ಲಿಗೂ ಭೇಟಿ ಕೊಡಿ. ನೀವು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಮೂಲ ಸಮಸ್ಯೆ ತಗೊಂಡ್ಬನ್ನಿ. ಅಲ್ಲಿಂದ ಅಲ್ಲಿಗೆ ಹೋಗಿ ರಸ್ತೆಗಳಿಲ್ಲ ಇವಾಗ ಸರಿಯಾಗಿ. ಆಲ್ರೆಡಿ ನಾನು ಕೂಡ ಅದ್ರ ಬಗ್ಗೆ ಸುದ್ದಿಗೋಷ್ಠಿ ಮಾಡಿದೆ. ಅಲ್ಲಿಗಲ್ಲಿ 6 ತಿಂಗಳಾಯ್ತು ಶ್ರೀನಿವಾಸಪುರ ನನ್ನ ಪಂಚಾಯತಿಯಲ್ಲಿ ಶ್ರೀನಿವಾಸಪುರದಿಂದ ತಾಜಮಂಗಲ ಗ್ರಾಮವರೆಗೂ ಗುದ್ಲಿ ಪೂಜೆ ಮಾಡಿ 6 ತಿಂಗಳಾಯ್ತು. ಎಲ್ಲಿ ಸಮಯ ಇವತ್ತು ನಿಮ್ಮ ಕಾಮಗಾರಿ ಎಲ್ಲ ಹೋಗ್ತಾ ಇದೆ? ಏನಾಯ್ತು? ದುಡ್ಡು ಎಲ್ಲ ಮಂಜೂರಾಗಿದೆ. ಅವತ್ತು ಹೇಳಿದ್ರು ಇಷ್ಟು ಕೋಟಿ ಆಗಿದೆ, ಅಷ್ಟು. ಇವತ್ತು ಏನಾಯ್ತು ಅಂತ ನಾನು ಸ್ವಲ್ಪ ಸ್ಪಷ್ಟನೆ ಕೊಡ್ಬೇಕಾಗುತ್ತಲ್ವಾ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಮಾಜಿ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ರ. ತೋಟ ನಿಮ್ದು ಸಂಪರ್ಕಿಯರು ಬಂದೇನು ಅಕ್ರಮ ಮಾಡ್ಕೊಂಡಿಲ್ಲ, ಅವರು ಕೂಡ ದುಡ್ಡು ಕೊಟ್ಟು ಅಲ್ಲಿ ಬೇರೆಯವ್ರ ಕಡೆ ತಗೊಂಡಿರೋದೆ. ಕಾನೂನುಬದ್ಧ ತನಿಖೆ ಇಲ್ಲಿ ಸರ್ಕಾರಕ್ಕೆ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಸ್ಪಷ್ಟನೆ ಕೊಟ್ಟರು. ನಮ್ದಲ್ಲ ಸರ್ಕಾರದ ಅಂತಂದ್ರೆ ನಾನು ಕೊಡಕ್ಕೆ ರೆಡಿ ಇದ್ದೀನಿ ಅಂತ. ಯಾಕೆ ಸುಮ್ಮನೆ ಆರೋಪ ಮಾಡ್ತೀರಾ? ಹಲವಾರು ವಿಷಯಗಳ ಬಗ್ಗೆ ನೀವು ಇನ್ನೂ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಶಾಸಕರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಯಾಕಂತಂದ್ರೆ ಶಾಸಕರು ನಾವು ಅವ್ರ ಟೀಕೆ ಅವ್ರ ಕೆಲಸ ನಾವು ಟೀಕೆ ಮಾಡ್ತಾ ಇಲ್ಲ. ಯಾಕಂತಂದ್ರೆ APMC ಫಸ್ಟು ಈ ಭಾಗದಲ್ಲಿ ಬೇಕು ಅಂತೇಳಿ ನಾನು ಲೆಕ್ಕ ಕೊಟ್ಟಿದ್ದು. ನಾನು ಅಧ್ಯಕ್ಷ ಆದಾಗ ಮಾಧುಸ್ವಾಮಿ ಅವರು ಕಾನೂನು ಸಚಿವರಾಗಿದ್ದಾಗ ಕೋಲಾರಕ್ಕೆ ಬಂದಾಗ ನಾನು ಹೋಗಿ ವೇದಿಕೆಯಲ್ಲಿ ನಮ್ಮ ಭಾಗದಲ್ಲಿ ಈ ಥರ 100 ಎಕರೆ ಜಮೀನಿದೆ, ಅದನ್ನು APMC ಮಾರ್ಕೆಟ್ ಕೊಡಿ ಅಂತೇಳಿ ಕೊಟ್ಟಾಗ ಅವರಲ್ಲಿ ನಾನು ಚಟ್ಯಾಂಶ ನಂತರ ಅನುದಾನ ಬರುತ್ತಪ್ಪ APMC ಕೊಡಲ್ಲ. ಅದು ಸರ್ಕಾರ ನಾನು ಪತ್ರ ಬರೀತೀನಿ, ಶಾಸಕವಾದ ಪ್ರಯತ್ನ ಮಾಡಲು ಸ್ವಾಗತ ಮಾಡಿದ್ದೀವಿ. ಯಾಕಂದ್ರೆ 100 ಜನಕ್ಕೆ ಅಲ್ಲಿ APMC ಮಾರ್ಕೆಟ್ ಆಗಿದೆ. ಅದು ಯಾರ ಅವಧಿಯಲ್ಲಿ ಆಗಿದ್ದು? BJP ಸರ್ಕಾರ ಆದೇಶ ಮಾಡಿದ್ದು, ಮಂಜೂರು ಮಾಡಿದ APMC ಮಾರ್ಕೆಟ್ ನಾವು ಸ್ವಾಗತ ಮಾಡ್ತೀವಿ. ಆಗಾರು ಏನಾದ್ರು ಮಾಡಿಲ್ಲ. ಆದರೂ ಕೂಡ ಅವ್ರು
ಮನಸ್ಸಾಕ್ಷಿಗಳು ಗೊತ್ತಿದೆ, ರಾಮಚಂದ್ರನಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅಕ್ರಮಗಳಲ್ಲಿ ಗಣಿಗಾರಿಕೆ ಹೋಗಿಲ್ವಾ, ರಾತ್ರೋರಾತ್ರಿ ಹೋಗಿಲ್ವಾ, ಎಲ್ರಿಗೂ ಗೊತ್ತಿದೆ. ಆದರೆ ಬಿಜೆಪಿ ಅಡ್ಡಿ ಮಾಡ್ತಾರೆ, ನಮಗೆ ಇದು ಪ್ರಾಬ್ಲಮ್ ಸಮಸ್ಯೆ ಮಾಡ್ತಾರೆ. ಸಂಪಂಗಿ ಅವರು ನಮ್ಮ ಶಾಸಕರು, ಮಾಜಿ ಶಾಸಕರು ಒಂದು ದಿನ ಕೂಡ APMC ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ಯಾಕಂದ್ರೆ ನಿಮ್ಮ ಮಾಧ್ಯಮದಲ್ಲಿ ಗೊತ್ತಿದೆ, ನಾವೆಲ್ಲರೂ ಕೂಡ ಮಾತನಾಡಿಲ್ಲ. ಹೀಗೆ ಅವರಿಂದ ಬನ್ನಿ ಅಂತಂದ್ರು, ಇದು ದಾಖಲೆ ಸಂಬಂಧ ಬಂದು ಮಾತಾಡ್ತೀನಿ, APMC ಬಗ್ಗೆ ಮಾತಾಡಿಲ್ಲ. ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ಒಂದು ದಾಖಲೆ ಬಂದು ಮುಂದಿನ ದಿನದಲ್ಲಿ ಮಾತನಾಡ್ತೀನಿ ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮಾತನಾಡೋದಿದೆ. ಅಲ್ಲಿ ಏನೇನು ಅಕ್ರಮ ನಡೆದಿದೆ ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಅವರು ಮುಂದಿನ ದಿನ ತಿಳಿಸ್ಕೊಡ್ತಾರೆ. ಇಷ್ಟ ಆಗುತ್ತೆ ಎಲ್ಲ ಗೊತ್ತಿರ್ಬೋದು. ಇವತ್ತು ರಾಜ್ಯದಲ್ಲಿ ಒಂದು ನಮ್ಮ ಆದೇಶ ಬರುತ್ತೆ ಏನಂತಂದ್ರೆ 18,92,000 ಇಡೀ ರಾಜ್ಯದಲ್ಲಿ ಪೆನ್ಷನ್ ಅನ್ನು ಕಡಿತ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ಯೋಜನೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ, ಇವೆಲ್ಲವನ್ನು ಇಟ್ಕೊಂಡು ಜನರ ಮೇಲೆ ಕೊಡಿಸಿದ್ರ ನಮ್ಮ ಶಾಸಕರು, ಮಾಜಿ ಶಾಸಕರು ತಗೊಬಂದು ದಾಖಲೆ ಇಟ್ಕೊಂಡು ಮಾತನಾಡೋದಕ್ಕೆ ಇವತ್ತು ನೀವು ಆರೋಪ ಮಾಡ್ತಾ ಇದ್ದೀರಾ. ಕಾರ್ಯಕರ್ತರು ನೀವು ಮಾಡಿ ಆರೋಪ ಏನಿದ್ರೆ 8 ವರ್ಷ ಬೇಕಾಗಿದ್ದ ಶಾಸಕರು ಇವತ್ತು 524 ಎಕರೆ ಮಾಡಿದ್ದಾರೆ. 8 ವರ್ಷ ಸಮಯ ಬೇಕಾಗಿದ್ದ ಅವತ್ತು ಅವತ್ತೇ ಮಾಡಿಸೋದಕ್ಕಿಂತ, ಯಾಕಂದ್ರೆ ವೆಂಕಟಾಚಲ ಬಂದವರು ಅವರು ಕೂಡ ಒಂದು ದರ್ಖಾಸ್ ಕಮಿಟಿ ಮೆಂಬರ್ ಅಲ್ವಾ, ಅವತ್ತೇ ಮಾತನಾಡ್ಬೋದಾಗಿತ್ತು, ಅವತ್ತೇ ಧರಣಿ ಕೂತ್ಕೋಬೇಕಾಗಿತ್ತು. ಶಾಸಕರು ಸರಿ ಇಲ್ಲ, ಅಕ್ರಮ ಮಾಡ್ತಾರೆ ಅಂತ ಅಲ್ಲೇ ಕೂತ್ಕೋಬೇಕಾಗಿತ್ತು. ಯಾಕಂದ್ರೆ ನಿಮ್ಗೂ ಕಾನೂನು ರೀತಿ ಅರಿಯುತ್ತಲ್ಲ, ಹೋರಾಟ ಮಾಡುವಂಥ ಹಕ್ಕಿದೆಯಲ್ವಾ, ನಮ್ಮ ಹೋರಾಟ ಯಾರು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ಎಲ್ಲ ಕೇಳೋಕ್ಕಿದ್ರು ಕೂಡ ನೀವು ಇಷ್ಟು ದಿನ ಯಾಕೆ ನಿದ್ದೆ ಹೋಗ್ತಾ ಇದ್ರ? ಅವ್ರದಂದೇ ಇಷ್ಟೇ ವೆಂಕಟೇಶ್ವರ ಹತ್ರ ಸಬ್ಸ್ಟೇಷನ್ 3 ಎಕರೆ 20 ಸರ್ಕಾರಿ ಜಮೀನಿದೆ. ಅಲ್ಲಿ ಆಲ್ರೆಡಿ 1.5 ಎಕರೆಯಲ್ಲಿ ಮಾಜಿ ಸಂಪಂಗಿ ಅವರು ಶಾಸಕರಾಗಿದ್ದಾಗ ಸಬ್ಸ್ಟೇಷನ್ ಸುಮಾರು 1000 ರೈತರ ಬೇಡಿಕೆಯಲ್ಲಿ ಅವತ್ತಿನ ಒಂದು ಕಾಲದಲ್ಲಿ ರೈತರಿಗೆ ಒಂದು ಅನುಕೂಲ ಆಗಬೇಕಂದ್ರೆ ಸಬ್ಸ್ಟೇಷನ್. ಇನ್ನೊಂದಷ್ಟು 1.5 ಎಕರೆ ಜಮೀನಿದೆ. ಆ 1.5 ಎಕರೆಯಲ್ಲಿ 20 ಗುಂಟೆ ವೆಂಕಟಾಚಲಪತಿ ಅಕ್ರಮವಾಗಿ ಕಾಂಪೌಂಡ್ ಮಾಡಿಬಿಡ್ತಾರೆ. ತಿರುಗಿಸಬೇಕು ಅಂತೇಳಿ ನಮ್ಮ ಬಿಜೆಪಿಯ ಮಾಜಿ ಶಾಸಕರು ಹೋರಾಟ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ, ಕಂಪ್ಲೇಂಟ್ ಮಾಡಿದ ನಂತರ ಇವತ್ತು ನಿಲ್ಲಿಸದ ಆರೋಪದಲ್ಲಿ ವೆಂಕಟಾಚಲಪತಿ ಒಂದು ಮಾತಾಡ್ತಾ ಇದ್ದಾರೆ. ನೀವು ದರ್ಖಾಸ್ ಕಮಿಟಿ ಮೆಂಬರ್ ನಿಮ್ಮ ಮೇಲೆ ಆರೋಪ ಮಾಡ್ತೀನಿ, ಇದಕ್ಕೆ ನೀವು ಕೂಡ ಶಾಮೀಲಾಗಿರ್ಬೋದು. 526 ವೆಂಕಟಾಚಲಪತಿ ಶಾಮೀಲು, ಅವರು ಕೂಡ ಆರೋಪ. ಯಾಕಂತಂದ್ರೆ ಅವತ್ತೇ ಮಾತಾಡಬೇಕಾಗಿತ್ತು. ಶಾಸಕರು ಸ್ಪಷ್ಟವಾಗಿ ರಾಮಪ್ಪನವರು ಸ್ಪಷ್ಟವಾಗಿ ಕೊಡ್ತಾರೆ, ಆ ಸೈನ್ ಅನ್ನೋದ ಈ 20 ಕುಂಟೆ ಎಲ್ಲೋ ಬಿಡುತ್ತೆ ಅಂತೇಳಿ ಇವತ್ತು ಸಂಪಂಗಿ ಮೇಲೆ ಆರೋಪ ಮಾಡ್ತಾರೆ. ನಿಮ್ಮ ಆರೋಪಕ್ಕೆ ಸತ್ಯಕ್ಕೂ ದೂರವಾದಂಥ ಮಾಧ್ಯಮ ಯಾವುದೇ ರೀತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನೀವು ಕೊಡುವಂಥ ಸುಳ್ಳು ಆರೋಪಗಳಿಗೆ ನಾವು ಕೂತ್ಕೊಳ್ಳೋದಿಲ್ಲ. ನಿಮ್ಗೆ ಎದುರಾಗಿ ಮತ್ತೆ ಕೊಡುವಂಥದ್ದು ಏನು ಮತ್ತೆ ಉತ್ತರ ಕೊಡ್ತೇವೆ. ಅಭಿವೃದ್ಧಿಯಲ್ಲಿ ನಿಮ್ಮ ಶಾಸಕರೇ ಅಭಿವೃದ್ಧಿ ಮಾಡಿಲ್ಲ, ನಮ್ಮ ಶಾಸಕ 10 ವರ್ಷ ಇತ್ತು. ಪ್ರತಿ ಅಲ್ಲಿಗೂ ನಾನು ಅವತ್ತು SNC 2008ರಲ್ಲಿ ಶಾಸಕರಾಗಿ ನಮ್ಮ ಸಂಪಂಗಿಯವರು ಆಯ್ಕೆ ಆಗ್ತಾರೆ. ಅವ್ರು ಶಾಲೆಗೆ ಹೋಗ್ತಾ ಇದ್ದೆ. ಅವತ್ತು ನಮ್ಮದು ರಸ್ತೆನೇ ಇರಲಿಲ್ಲ. ಅಲ್ಲಿ ಪ್ರತಿಯೊಂದು ಅಲ್ಲಿಗೂ ಕೂಡ ರಸ್ತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಅವತ್ತಿನ ಸಂಪಂಗಿಯವರು. ಅವತ್ತಾಗಿರ್ತಕ್ಕಂಥ ಡಾಂಬರೀಕರಣ ಇವತ್ತು ಒಂದು ದಾರಿಗೂ ಕೂಡ ಟ್ಯಾಪ್ ಹಾಕಿಲ್ಲ ಯಾರು. ಅವತ್ತಾಗಿರ್ತಕ್ಕಂಥ ಶಾಸಕ ಅಭಿವೃದ್ಧಿ ರಸ್ತೆಗಳಿಗೆ ಯಾವುದೇ ರಸ್ತೆ ಒಂದೇ ಟ್ಯಾಪ್ ಹಾಕಿಲ್ಲ. ಬನ್ನಿ ಬೇಕಾದ್ರೆ ನಾವೆಲ್ಲ ಜೊತೆ ಹೋಗೋಣ. ಯಾಕಂತಂದ್ರೆ ಈ ರೀತಿ ನಮ್ಮ ಶಾಸಕ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ನಮಗೂ ಗೊತ್ತಿದೆ. ಎಲ್ಲ ಹಿಂದೆ ಇರ್ತಕ್ಕಂಥ ಸರ್ಕಾರ ಏನು ಮಾಡಿದ್ದು ಮುಂದಿನಾಗಿತ್ತು ಅದಕ್ಕೆಲ್ಲ ನೀವು ಬುದ್ಧಿ ಪೂಜೆ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ರೆ ನೀವು ಮಾಡಿ ಸಂತೋಷ. ನಾವು ಅದಕ್ಕೆ ಆರೋಪ ಮಾಡಲ್ಲ, ಅಡ್ಡಿ ಮಾಡಲ್ಲ. ಆದರೆ ಸುಮ್ಮನೆ ನಮ್ಮ ಶಾಸಕರು ಮಾಡಿಲ್ಲ, ನಮ್ಮ ಶಾಸಕರು ಮಾಡಿ ನಮ್ಮ ಶಾಸಕ 10 ವರ್ಷ ಮಾಡಿದ್ದಾರೆ. ದುರ್ಗಣ್ಣ ಬಂದು ಸಂಪಂಗಿ ಅವರ ಅಧಿಕಾರ ಏನು, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಏನು ನೀವು ಒಪ್ಕೊಂಡಿದ್ದೀರಾ? ದುರ್ಗಣ್ಣ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ, ನೀವು ಒಪ್ಕೊಂಡಿದ್ದೀರಾ. ನಮ್ಮ ಸಂಪಂಗಿ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ನಂಬರ್ 1 ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳ್ಕೊಡೋಷ್ಟಿಲ್ಲ. ಅವರು ರಾಜ್ಯದ ಒಬ್ಬ ದಲಿತ ನಾಯಕರು, ಇಡೀ ಹೋರಾಟಗಾರರು. ಅವ್ರಿಗೆ ಗೊತ್ತಿದೆ ಎಲ್ಲಿ ಏನು ಮಾತಾಡಬೇಕು, ಯಾವ ವಿಷಯ ಬಗ್ಗೆ ಮಾತಾಡಬೇಕು ಅಂತೇಳಿ. ಅವ್ರಿಗೆ ಯಾರು ಕೂಡ ಬೇರೆಯವ್ರ ಮೇಲೆ ಪಾಠ ಕಲಿಯೋಂಥ ಅಗತ್ಯ ಇಲ್ಲ. ದಾಖಲೆಗೆ ಸಮೇತ ತಗೊಂಡು ನಿಮ್ಮ ಜೊತೆ ಮಾತನಾಡ್ತಾರೆ, ಮಾಧ್ಯಮದ ಮುಖಾಂತರ ಮಾತನಾಡೋದು, ಇರೋದನ್ನೇ ಮಾತಾಡೋದು, ತಿಳಿಸೋದೆಲ್ಲ ಸುಮ್ಮನೆ ಸುಧಾರಣೆ ಮಾಡೋದು ಮಾಡೋದಿಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಿದ್ರು, ಶಾಸಕರಾಗಿ ಯಾರೊಬ್ಬರು ಆಯ್ಕೆ ಆದ ನಂತರ ನಾವು ಸೋಲು ಅನುಭವಿಸಿದಾಗ ಒಂದು ಕಾಲಾವಕಾಶ ಕೊಡಬೇಕು. ಯಾರೇ ಶಾಸಕರಾಗಬೇಕು, ಅಭಿವೃದ್ಧಿ ಮಾಡೋದಕ್ಕೆ ಕಾಲಾವಕಾಶ ಕೊಡಬೇಕು. 3 ವರ್ಷ ನಾವು ಸುಮ್ಮನೆ ಇದ್ವು, ಅವ್ರು ಏನು ಮಾಡ್ತಾರೆ ಅಂತೇಳಿ ಅವ್ರು ಮಾಡಿರ್ತಕ್ಕಂಥ ಆರೋಪವನ್ನು ತೆಗೆದಿದ್ರೆ ಇವತ್ತು ಸಂಪಂಗಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಬಿಜೆಪಿ ಕಾರ್ಯಕರ್ತರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ನೀವೇನೇ ಆರೋಪ ಮಾಡಿದ್ರು ಕೂಡ ನಾವು ಕೂಡ ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀವಿ. ಕಾರ್ಯಕರ್ತರು ಗಟ್ಟಿಯಾಗಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಆಗಸ್ಟ್ 5ನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಏನಕ್ಕಂತಂದ್ರೆ KGF ಇರ್ತಕ್ಕಂಥ 14,500 ಜನಕ್ಕೆ ಪೆನ್ಷನ್ ಮತ್ತೆ ಕೊಡಬೇಕು. 4,000 ರೇಷನ್ ಕಾರ್ಡ್ ಏನು ಮಾಡಿದ್ದೀರಾ ಅವ್ರಿಗೆ ಮತ್ತೆ ರೇಷನ್ ಕಾರ್ಡ್ ಕೊಡಬೇಕು. ಬನ್ನಿ ಸ್ವಾಮಿ, ನಮ್ಮೂರಲ್ಲಿ ಬಡವರಿದ್ದಾರೆ, ಅಕ್ಕಿ ಇಲ್ಲ ಅಂದರೆ ಅವ್ರ ಅಕ್ಕಿನೂ
ಯಾವುದೇ ಕಟ್ಟಿಲ್ಲ. ಪೆನ್ಷನ್ ಎಲ್ಲ ಬಡವರಿಗೆ ಕಟ್ಟಾಗಿರೋದು. ಪೆನ್ಷನ್ ಕೊಡಬೇಕು ಅನ್ನೋದೇ ನಮ್ಮ ಸಂಪಂಗಿಯವರ ಒಂದು ಇದಾಗಿದೆ. ಹೋರಾಟ ಸರ್ಕಾರದ ವಿರುದ್ಧ ನಾವು ಯಾವುದೇ ವ್ಯಕ್ತಿ ಬರೋಲ್ಲ, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಬರಬೇಕು ಅನ್ನೋದೇ ನೀವು ಆರೋಪ ಮಾಡಿದರೆ ಈ ಆರೋಪಕ್ಕೆಲ್ಲ ನೀವು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀನಿ. ಆರೋಪವನ್ನು ಮಾಡಬೇಕಂದ್ರೆ ಮೊದಲು ತಿಳ್ಕೊಂಡು ಮಾತಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ನ ಮುಖಂಡರಿಗೆ ನಾನು ವಿನಂತಿ ಮಾಡ್ತೇವೆ. ನಿನ್ನೆ ಮೀಟಿಂಗ್ ಮಾಡಿದ್ರು, ಅದಕ್ಕೆ ಬದಲಾಗಿ ಇವತ್ತು ನಾವು ಎಲ್ಲ ನಮ್ಮ ಪಾರ್ಟಿ BJP ಪಾರ್ಟಿ ಪರವಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ವಿ. ಏನಂದರೆ ನಿನ್ನೆ ಅವರು ಒಂದು ಎಕರೆ 25 ಗುಂಟೆ ಮಾಡ್ಕೊಂಡಿದ್ದಾರೆ ಇದು ಅಂತ ಹೇಳಿದ್ರು. ಆಯಿತು, ಅದಕ್ಕೆ ನಮ್ಮ ಊರೆಲ್ಲ ಉತ್ತರ ಕೊಟ್ಟಿದ್ದಾರೆ. ಈಗ ಅವರು ಜೈಲಿಗೆ ಹೋದರು, ಅಲ್ಲಿ ತಗೊಂಡ್ರು, ಜೈಲಲ್ಲಿ ಹೋಗಿದ್ದಾರೆ. ಇವಾಗ ಎಷ್ಟೋ ಜನ CM ಆಗಿರೋರೇ ಇವತ್ತು ಜೈಲಿಗೆ ಹೋಗ್ಬಿಟ್ಟು ಬಂದು ಅವ್ರು CM ಆಗಿದ್ದಾರೆ. ಅಂಥ ಮಾತುಗಳೆಲ್ಲ ಇಲ್ಲಿ ಮಾತಾಡೋದು ಕರೆಕ್ಟ್ ಇಲ್ಲ. ಯಾಕಂದರೆ ಅವರು ಜೈಲಿಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಅವ್ರು ತೀರ್ಪು ಹಾಕ್ತಾರೆ, ಅವರು ಏನಿದೆ ಅದು ಮಾಡ್ತಾರೆ. ಅದೆಲ್ಲ ಒಬ್ಬರ ಮೇಲೆ ಗೂಬೆ ಕೂರಿಸೋದು, ಮಾತಾಡೋದು ಅದೆಲ್ಲ ಕರೆಕ್ಟಾಗಿಲ್ಲ ಅಂತ ಅವರು ಇಲ್ಲಿ BJPಯಲ್ಲಿ ಇದ್ದವರೇ. ಅವರು ಇಲ್ಲಿ BJPಯಲ್ಲಿ ಶಾಸಕರಿದ್ದಾಗ ಅವರು ಅವ್ರ ಜೊತೆಯಲ್ಲಿ ಇದ್ದು ಎಲ್ಲ ಅವ್ರ ಮುಂದೆ ಅವ್ರಿಗೋಸ್ಕರನೇ ಅವ್ರ ಜೊತೆಯಿಂದ ಇದ್ದೇ ಅವರು ಆಚೆ ಬಂದಿರೋದು. ಅಂಥವ್ರ ಮೇಲೆ ಬಂದು ಇವತ್ತು ಮಾಡಿಕೊಂಡು ಅವ್ರ ಮೇಲೆ ಈ ಥರ ಹೋಗಿದ್ದಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಒಂದು ಬೋರ್ಗೆ ಇಷ್ಟು ತಗೊಳ್ತಾರೆ, ಅಷ್ಟು ತಗೊಳ್ತಾರೆ. ಎಲ್ಲರೂ ಅವ್ರವ್ರು ಮಾಡಿರೋದು ಅವ್ರವ್ರಿಗೆ ಎಲ್ಲ ಗೊತ್ತಿರ್ತದೆ. ಇದು ಇವತ್ತು ಇಲ್ಲೇ ಹೇಳ್ದಂಗೆ ನಾಳೆ ಈಗ ಶಾಸಕರು ಇರ್ತಾರೆ, ನಾಳೆ ಸಂಪಂಗನವರೇ ಗೆದ್ದು ಬರ್ಬೋದು. ಅವ್ರು ಅವ್ರ ಜೊತೆಯಲ್ಲಿ ಬಂದು ಹಂಗೆ ಮಾತಾಡೋಕ್ಕೂ ಆಗಲ್ಲ. ಇವರೆಲ್ಲ ಯಾರಾದರೂ ಇವಾಗ ನಾವು ಇಲ್ಲಿದ್ದೀವಿ, ನಾಳೆ ಇನ್ನೊಂದು ಹತ್ರ ಇರ್ತಾರೆ. ಒಬ್ಬೊಬ್ರು ಹೇಳ್ಕೊಂಡಿರೋಕ್ಕೆ ಇದೆಲ್ಲ ಕರೆಕ್ಟಾಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಇದೆಲ್ಲ ಒಂದೊಂದು ಚಿಕ್ಕ ವಿಷಯಕ್ಕೆಲ್ಲ ಬಂದು ಅವರು ಈ ಥರ ಹೇಳ್ಕೊಂಡ್ರೆ 20,000 ತಗೊಳ್ತಾರೆ ಒಂದು ಬೋರ್ವೆಲ್ಗೆ. ಇದು ಮಾಡಿದ್ರು. ಯಾಕೆ 8 ವರ್ಷದಿಂದ ಅವ್ರಿಗೆ ಗೊತ್ತಿಲ್ವ ಇದೆಲ್ಲ? ಅವ್ರ ಜೊತೆಯಲ್ಲಿ ಇದ್ದರೆ ಅವ್ರಿಗೆ ಗೊತ್ತಿಲ್ವ ಅದೆಲ್ಲ? ಈಗ 8 ವರ್ಷ ಬಿಟ್ಟು ಇವಾಗ ನಾವೇನೋ ಈ ರೇಷನ್ ಕಾರ್ಡ್ದು ಮತ್ತು ಈ 60 ಎಕರೆದು ಇದೆಲ್ಲ ನಾವು ತೆಗೆದಿದ್ದೀವಿ ಅಂತ ಇವತ್ತು ಏನೋ ಮಾತಾಡಬೇಕು ಅಂತ ಯಾವುದ್ಯಾವುದೋ ಮಾತಾಡೋದು ಒಂದು ಕರೆಕ್ಟ್ ಇಲ್ಲ. ಯಾಕಂದರೆ ಯಾವ ಶಾಸಕರ ಇರಲಿ, ಇವಾಗ ಮೇಡಮ್ ಇರಲಿ, ಅಲ್ಲಿ ಇರಲಿ. ಇವಾಗ ಮೇಡಮ್ ಹತ್ರ ಇದ್ರಿ, ಇವಾಗ ಮೇಡಮ್ ಗೌರ್ಮೆಂಟ್ ಇದೆ, ಮೇಡಮ್ ಜೊತೆಲಿ ಇದ್ದಿರ್ತೀರ. ನಾಳೆ BJP ಗೌರ್ಮೆಂಟು ನಮ್ಮ ಸಂಪಂಗನವರೇ ಗೆದ್ದು ಬರ್ತಾರೆ, ಅವ್ರ ಜೊತೆಲಿ ಬರ್ತೀರಾ. ಅವತ್ತು ಏನು ಮಗ ಇಟ್ಕೊಂಡು ಬರ್ತೀರಿ? ಯಾವತ್ತಾದ್ರೂ ಒಂದು ಮಾತಾಡಬೇಕು ಅಂದ್ರೆ ಯಾರಾದರೂ ಏನಿದೆಯೋ ಅದು ಮಾತಾಡಿ, ನಿಜ ಇದ್ದರೆ ನಿಜ ಮಾತಾಡಿ. ಸುಮ್ಮನೆ ಏನೋ ಒಂದು ಆರೋಪ ಮಾಡಿಬಿಟ್ಟು ಯಾವುದೋ ಮಾತಾಡಬೇಕು ಅಂತ ಮಾತಾಡೋದು ಕರೆಕ್ಟ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಟ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಅವರು ಹೇಳ್ತಾಯಿದ್ರು, ನಾವು ಸತ್ಯ ಹರಿಶ್ಚಂದ್ರು, ನಾವೆಲ್ಲ ಕರೆಕ್ಟೇ ಮಾಡೋದು, ನಾವೇನು ತಪ್ಪೇ ಮಾಡೋಲ್ಲ ಅಂತ ಹೇಳ್ಬಿಟ್ಟು. ಇವಾಗ 1-2 ತಿಂಗಳು ಮುಂಚೆ ಮುಷ್ಟು ಸರ್ವೆ ನಂಬರ್ 197ರಲ್ಲಿ ಗೋಮಾಳ ಜಮೀನಿದೆ. ಅದು ಇನ್ನೂ ಅವರು ಗೋಮಾಳ P ನಂಬರ್ ಇದೆ ಆ ಜಮೀನು, ಅವ್ರದ್ದೇ ಇನ್ನೂ ಕೋಡಿ ಆಗಿಲ್ಲ. ಅಂಥವ್ರ ಹತ್ರ GP ಮಾಡ್ಕೊಂಡ್ಬಿಟ್ಟು ಅದನ್ನು ಇವಾಗ ಫೆನ್ಸಿಂಗ್ ಇಟ್ಕೊಂಡಿದ್ದಾರೆ. ಇವಾಗ ನಾನು ನಮ್ಮೂರಲ್ಲಿ ಅಚ್ಚಿತಂಪಲ್ಲಿ ಫಿಲ್ಟರ್ ಹಾಕಿತ್ತು. ಆ ಫಿಲ್ಟ್ರನ್ನು ಮಾಡ್ಸೋಕ್ಕೆ ಆ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿ ಬೆದರಿಸ್ತಾ ಇದ್ದರು, ಇದು ನಮ್ಮ ಜಮೀನು, ನೀನು ಹಾಕಬಾರ್ದು ಅಂತೇಳ್ಬಿಟ್ಟು ಸುಮಾರು 2 ತಿಂಗಳು ಡಿಲೇ ಮಾಡಿದ್ಮೇಲೆ ಮತ್ತು MLA PAನೇ ಅವ್ರು ಬೈದು ಮತ್ತೆ ಮಾಡ್ತಿದ್ರು. ಮತ್ತು ಅದನ್ನೇ ಆ ಜಾಗದಲ್ಲಿ ಸ್ವಲ್ಪ ನಾವು ಊರಲ್ಲೆಲ್ಲ ತಿಪ್ಪೆ ಗುಡ್ಡೆ ಹಾಕ್ಕೊಂಡಿದ್ರು, ಅದನ್ನೆಲ್ಲ ತಿರುವು ಮಾಡಿ ನನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನನ್ನ ಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು, ಮಂಜು ಈ ಥರ ಅಕ್ರಮವಾಗಿ ಮಾಡಿದ್ದಾರೆ ಅಂತ. ಇದು ಶಾಸಕರ ಹೆಸರು ಹೇಳ್ಕೊಂಡು ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ನೀವೇನು ಸತ್ಯ ಹರಿಶ್ಚಂದ್ರ? ಯಾರೋ ಯಾವುದೋ ಒಂದು ಆರೋಪ ಮಾಡ್ತಾ ಇದ್ದಾರೆ, ಆರೋಪ ಮಾಡೋಕ್ಕೆ ಮುಂಚೆ ನೀವು ಎಷ್ಟು ಕರೆಕ್ಟ್ ಆಗಿದ್ದೀರಾ ಅದನ್ನು ತಿಳ್ಕೋಬೇಕು. ಯಾರೋ ಒಬ್ಬರು ಹೆಸರು ಹೇಳ್ಕೊಂಬಿಟ್ಟು MLA ಹೆಸರು ಹೇಳ್ಕೊಂಬಿಟ್ಟು ಇನ್ನೊಬ್ರು ಹೆಸರು ಹೇಳ್ಕೊಂಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಿಮಗೇನು ಗೊತ್ತಾಗಲ್ಲ? ಇದು ಜನ ಎಲ್ಲ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಏನು ಅಂತ. ಇದೇ ನಾಗರಾಜ್ ಅವರು ಪೊಲೀಸವ್ರು ಕರ್ಕೊಂಡ್ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು, ನೋಡು ಈ ಥರ ನಮ್ಮ ಜಮೀನಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಅದೇ ಪೊಲೀಸವ್ರಿಗೆ ನಾನು ಆವಾಗ ಪೊಲೀಸವ್ರಿಗೆ ಹೇಳಿದೆ, ಆಯ್ತಪ್ಪ ಅವ್ರಿಗೆ ಆಗಿದೆಯಲ್ಲ, GP ಆಗಿ P ನಂಬರ್ ಇರೋರು ಫಸ್ಟ್ ಅವ್ರಿಗೆ ಇಳುವಳಿ ಆಗಲಿ, ಅವ್ರಿಗೆ ಪಾಣಿ ಬರಲಿ, ಆಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಂಡು ನೀವು ಬನ್ನಿ ಅಂತ. ಇವಾಗ ಅವ್ರ ಹೆಸರಿಗೆ ಆಗಿಲ್ಲ, ಅದನ್ನು ನೀವು GP ಮಾಡ್ಕೊಂಡು ಬಂದು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಮುಷ್ಟೂರಲ್ಲಿ 197 ಸರ್ವೆ ನಂಬರಲ್ಲಿ. ಇದನ್ನು ಯಾರು ಕೇಳೋದಿಲ್ವಾ? ನಿಮ್ಗೇನೋ ಒಂದು ಕೇಳಿದ್ದಕ್ಕೆ, ಯಾರೊಬ್ಬರು ಕೇಳಿದ್ದಕ್ಕೆ ಎಲ್ಲ ದಾಖಲೆ ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ ಎಲ್ಲ, ನಿಮ್ದು ಆ ಥರ ತಪ್ಪು ಮಾಡಿದ್ದಾರೆ, ಸಂಪಂಗಿ ಈ ಥರ ತಪ್ಪು ಮಾಡಿದ್ದಾರೆ ಅಂತ. 8 ವರ್ಷದಿಂದ ಯಾವಾಗ ತಪ್ಪಾಗಿತ್ತು ಆವಾಗ ತೆಗಿಯೋದು ನೀವು. ಇವಾಗ ನಮ್ಮ ಅಧ್ಯಕ್ಷರು ಹೇಳ್ತಾಯಿದ್ರು, ಸ್ಮಶಾನಗಳು 23 ಸ್ಮಶಾನಗಳು ನಿಲ್ಲಿಸ್ಬಿಟ್ಟು ಅಂತ. 23 ಇದೇ ರೂಪಾ ಮೇಡಮ್ ಅವರು ಕೃಷ್ಣ ಬೈರೇಗೌಡ ಕೈಯಲ್ಲಿ ಸೆಷನಲ್ಲಿ ಮಾತಾಡಿದ್ರು, SC ಕಾಲೋನಿಗಳೇ ಉದ್ಧಾರ ಆಗಿಲ್ಲ, ಸ್ಮಶಾನಗಳು ಏನಕ್ಕೆ ಬೇಕು ಅಂತ. ಅದೇ 23 ಸ್ಮಶಾನ ಆಗಿ ಒಂದೊಂದು ಬಿಲ್ ಆಗಿರೋದನ್ನು ನಿಲ್ಲಿಸ್ಬಿಟ್ಟು ನೀವು ಬೇರೆ 14 ಊರಲ್ಲಿ ಮಾಡಿಸ್ತಾ ಇದ್ದೀರಾ. ಈ 23 ಊರುಗಳಲ್ಲಿ SC ಅವ್ರು ಇಲ್ವಾ? ಅವ್ರು ಬರೀ ಸತ್ರ BJP ಮಾತ್ರ ಆಗ್ತಾರಲ್ಲಿ, ಅವ್ರು ಓಟ್ ಬೇಡವಾ ನಿಮಗೆ? 14 ಊರಲ್ಲಿ ಮಾತ್ರ ಕಾಂಗ್ರೆಸ್ ಅವರಿದ್ದಾರಾ?
ಈ 23 ಊರಲ್ಲಿರೋ ಮಾಡಿರೋ ಅನ್ಯಾಯ ಏನು ನಿಮಗೆ? ಅದ್ಯಾರು ಪರ್ಸ್ನಲ್ ಅಲ್ವಲ್ಲ. ಒಂದು ಊರು, ಒಂದು ರಸ್ತೆ, ಒಂದು ಚರಂಡಿ, ಒಂದು ಸ್ಮಶಾನ, ಅದು ಎಲ್ರಿಗೂ. ಪಾರ್ಟಿ ಏನಾಗಬೇಕಂದ್ರೆ ನಿಮಗೆ ಯಾಕೆ ನಿಲ್ಲಿಸಿದ್ದಾರೆ ನೀವು? ನಾನು ಮಾಧ್ಯಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ, ನೀವೇ ಕೇಳಿ ಅವ್ರಿಗೆ. ಮೇಡಮ್, ಈ 23 ಸ್ಮಶಾನ ಯಾಕೆ ನಿಲ್ಲಿಸಿದ್ದೀರಾ? ಏನಾದ್ರು ಕಟ್ಟಡ ಏನು ಅಕ್ರಮ ನಡೆದಿದೆಯಾ? ಏನಾದರೂ ಕ್ವಾಲಿಟಿ ಇಲ್ವಾ? ಯಾಕೆ ನಿಲ್ಲಿಸಿದ್ದೀರಾ? ಅದು ಬಿಟ್ಬಿಟ್ಟು ಇವಾಗ 14 ಏನಕ್ಕೆ ನಿಲ್ಲಿಸ್ತಾ ಇದ್ದೀರಾ ಅಂತ ನೀವು ಕೇಳಬೇಕು. ಇವಾಗ ಎಲ್ಲ ಅಭಿವೃದ್ಧಿ ಮಾಡಿ, ಇಲ್ಲಿ ಮಾಡಲಿ, ಅಲ್ಲಿ ಮಾಡಲಿ. 23 ಮುಗಿಸ್ಬಿಟ್ಟು 14 ಮಾಡಲಿ, ಇನ್ನೊಂದು 1000 ಕೋಟಿ ತಗೊಬರಲಿ, ಎಲ್ಲ ಸಂತೋಷ. ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತೇವೆ.